ಎಷ್ಟು ಚಂದ ಕಲರ್ ಬಂದೈತಿ ನೋಡ್ರಿ. ಈಗ ವೇಸ್ಟ್ ಮಾಡಿ ಒಗಿತೀರಲ್ಲ ನೋಡ್ರಿ, ಕಲರ್ ಎಷ್ಟು ಚಂದ ಬಂದೈತಿ ನೋಡ್ರಿ. ಮನೆ ಒಳಗೆ ಬೆಳೆದಿದ್ದ ಪೈನಾಪಲ್ ಯಾವ ರೀತಿ ಆಗೈತಿ ಆಗಿರ್ತಾವಲ್ಲ, ಹೆವಿ ಆಗಿ ವಜ್ಜಿಗೆ. ಪೈನಾಪಲ್ ಬೆಳೆಸೋದು ಅಷ್ಟೊಂದು ಕಷ್ಟದ ಕೆಲಸ ಏನಲ್ಲ. ನೀರಿನಲ್ಲಿ ನಾವು ಯಾವ ತರ ಪೈನಾಪಲ್ ಬೇರನ್ನ ಡೆವಲಪ್ ಮಾಡಬಹುದು, ಆಮೇಲೆ ಈ ಮಣ್ಣೊಳಗೆ ನಾವು ಯಾವ ತರ ಪೈನಾಪಲ್ ಪ್ಲಾಂಟ್ ಅನ್ನ ಹಚ್ಚಬಹುದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಕಿಚನ್ ಗಾರ್ಡನ್ ಒಳಗೆ ಬಂದೇನೀಗ. ಏನಪ್ಪ ಅಂತಂದ್ರೆ ನಾನು ಪೈನಾಪಲ್ ಹಾರ್ವೆಸ್ಟ್ ಮಾಡೋಕೆ ಅದ್ರ ಬಗ್ಗೆ ನಿಮ್ಗೆ ಎಲ್ಲ ಡಿಟೇಲ್ ಆಗಿ ಅದನ್ನು ಹೆಂಗೆ ಹಚ್ಚೋದು, ಅದನ್ನು ಯಾವ ಥರ ನಾವು ಬೆಳೆಸಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಂತ ಕಿಚನ್ ಗಾರ್ಡನ್ ಒಳಗೆ ಬಂದೇನಿ. ಮಳೆ ಹನಿ ಹನಿ ಸ್ಟಾರ್ಟ್ ಆಗಿಬಿಟ್ಟೈತಿ. ಪಟ ಪಟ ಅಂತ ಅದನ್ನು ಶೂಟ್ ಮಾಡ್ಕೊಂಡು ಹೋಗ್ಬೇಕಂತ ನಾನೀಗ ನಿಮ್ಗೆ ತೋರ್ಸಾತೀನಿ. ಪೈನಾಪಲ್ ನೋಡ್ರಿ, ಈಗ ಹಣ್ಣು ಆಗ್ಯಾವ. ಈಗ ಹಣ್ಣು ಆದಮೇಲೆ ಹಾರ್ವೆಸ್ಟ್ ಮಾಡ್ಬೇಕಂತ ನಾನು ಇಷ್ಟು ದಿನ ವೇಟ್ ಮಾಡಿದೆ. ಯಾಕಂತಂದ್ರೆ ಫುಲ್ ಎಲ್ಲ ಡಿಟೇಲ್ ಆಗಿ ನಿಮ್ಗೆ ನಾನು ಹೇಳ್ಕೊಡ್ಬೇಕು ಇದ್ರ ಬಗ್ಗೆ ಅಂತಂದು ಇಲ್ಲಿವರೆಗೂ ನಾನು ವೇಟ್ ಮಾಡಿದೆ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ನಾನು ವೇಟ್ ಮಾಡಾಕತ್ತಿದ್ನಿ ಅಂತಂದ್ರೆ ಪೈನಾಪಲ್ ಅದು ಒಂದು ಗಿಡ ಹಚ್ಚಿದ ಮೇಲೆ ಅದು ಬೆಳೆದ ನಮಗೆ ಕಾಯಾಗಿ ಹಣ್ಣಾಗಿ ನಮ್ಮ ಕೈ ಸಿಗೋ ತನಕ 18 ಮಂತ್ ತಗೋತೈತಿ. ಅದಕ್ಕೋಸ್ಕರ ನಾನು ವೇಟ್ ಮಾಡಬೇಕಾಯ್ತು. ನಾನು ಯಾವುದೇ ಒಂದು ಕಾಯಿಪಲ್ಯ ಆಗಲಿ ಹಣ್ಣಾಗಲಿ ಏನೇ ಬೆಳೆಸೋದಿದ್ರೆ ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಸ್ಟಡಿ ಮಾಡಿ ನಾನು ಬೆಳೆಸಿ ಅದನ್ನು ನಾನು ನನ್ನ ಅನುಭವದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಹಾರ್ವೆಸ್ಟಿಂಗ್ ವಿಡಿಯೋದಾಗ ನೀವು ನೋಡಿರ್ಬೋದು, ಸಣ್ಣ ಪೈನಾಪಲ್ ನಾನು ಕಟ್ ಮಾಡಿದ್ದು. ಅದನ್ನು ನಾವು ಕಟ್ ಮಾಡ್ಕೊಂಡು ತಿಂದ್ವಲ್ಲ, ಭಾಳ ಸ್ವೀಟ್ ಇತ್ತು. ಅದು ತಿಂದು ನಿಮಗೆ ಆಮೇಲೆ ನಾನು ವಿಡಿಯೋ ಮಾಡಿ ಹೇಳಿದ್ರಾಯ್ತು ಅಂತಂದು ವೇಟ್ ಮಾಡಾಕತ್ತಿದ್ದೆ. ಭಾಳ ಸ್ವೀಟ್ ಇತ್ತು ಹಣ್ಣು. ನೀವು ಹಚ್ಚಿ ಟ್ರೈ ಮಾಡಿರಿ. ಈಗ ನಾನು ಅದ್ರ ಬಗ್ಗೆ ಎಲ್ಲ ಡಿಟೇಲ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ, ಯಾವ ಥರ ಹಚ್ಚೋದು, ಯಾವ ಥರ ಬೆಳೆಸೋದು, ಅದಕ್ಕೆ ಏನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಬರ್ರಿ ಈಗ ನಾನು ಪೈನಾಪಲ್ ಹಾರ್ವೆಸ್ಟ್ ಮಾಡ್ತೀನಿ ಅಂತ ನಾನು ಇದಕ್ಕೆ ಸಪೋರ್ಟ್ ಕೊಟ್ಟೀನಿ. ಯಾಕಂತಂದ್ರೆ ಎಷ್ಟು ಸಲ ನಾನು ಪೈನಾಪಲ್ ಹಚ್ಚಿದ್ರು ಏನಾಗಕತ್ತಿತ್ತದು, ಅವು ಹಣ್ಣು ಆದ್ಮೇಲೆ ಕಾಯಿ ಆಗಿರ್ತಾವಲ್ಲ ಹೆವಿ ಆಗಿ ವಜ್ಜಿಗೆ ಹಿಂಗೆ ಬೀಳಾಕತ್ಬಿಟ್ಟಿದ್ವು ಅವು. ಅದ್ರ ಸಂಬಂಧ ನಮ್ಮನೆ ಹಾರ್ವೆಸ್ಟ್ ಮಾಡಿದ್ದು ಅದೇ ಥರ ಆಗಿತ್ತು. ಮೊದಲು ನಾನು ಹಚ್ಚಿದಾಗ ಅವಾಗೂ ಅದೇ ಥರ ಆಗಿತ್ತು. ಅದಕ್ಕೆ ಈ ಸತ್ಯ ನಾನು ಕೇರ್ ತೊಗೊಂಡು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೆ ಇಷ್ಟು ದಿನ. ಈಗ ಕಾಯಿ ಆದಮೇಲೆ ಅದು ಏನಾಗ್ತೈತಿ, ಹೆವಿ ಆಗಿಬಿಡ್ತದಲ್ಲ, ಸ್ಟೆಮ್ ಸಣ್ಣ ಇರ್ತದೆ. ಅದ್ರ ಸಂಬಂಧಕ್ಕೆ ಏನಾರು ಸಪೋರ್ಟ್ ಕೊಡಬೇಕಾಗ್ತೈತಿ. ಇಲ್ಲಿ ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಿ. 2 ದಿನ ಮುಂಚೆನೇ ಹಾರ್ವೆಸ್ಟ್ ಮಾಡ್ಬೋದಿತ್ತು, ಆದರೆ ಫುಲ್ ರೈಪ್ ಆಗೋಣ ನಾನು ಇದನ್ನು ತೆಗಿಬೇಕಂತಂದು ವೇಟ್ ಮಾಡತ್ತಿದ್ದೆ. ಈಗ ಪೈನಾಪಲ್ನ ನಾನು ಹಾರ್ವೆಸ್ಟ್ ಮಾಡ್ತೀನಿ. ಇದನ್ನು ಈ ಥರ ಟ್ವಿಸ್ಟ್ ಮಾಡಿ ನಾವು ತೆಗೆದು ಬಿಡ್ಬೇಕು. ನೋಡ್ರಿ ಫುಲ್ ರೈಪ್ ಆಗಿದ್ದರಿಂದ ಪಟ್ ಅಂತ ಬಿಡ್ತು. ಎಷ್ಟು ಚಂದ ಕಲರ್ ಬಂದೈತೆ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಪೈನಾಪಲ್ನ ನಾ ಇಲ್ಲಿದೆ ತಗೊಂಡಲ್ಲ, ಇದು ಇನ್ನೊಂದು ಅದ್ರದ್ದು ಸಸಿ. ಇದು ಏನಾಗ್ತೈತೆ, ಪೈನಾಪಲ್ ತಾನು ಒಂದು ಕಾಯಿ ಆದಮೇಲೆ ಮತ್ತೆ ನಮಗೆ ಸಸಿ ಕೊಡ್ತೈತೆ. ಅದು ಇವ ನಾವು ಕಂಟಿನ್ಯೂ ಮಾಡ್ಕೋತ ಹೋಗೋದು. ಇದು ಮತ್ತು ನೆಕ್ಸ್ಟ್ ಬೆಳೆದು ಮತ್ತು ಇದ್ರೊಳಗೆ ಕಾಯಿ ಆಗ್ತಾವ. ಪೈನಾಪಲ್ ನಮ್ಗೆ ಒಂದು ಗಿಡಕ್ಕೆ ಒಂದೇ ಸಿಗ್ತೈತಿ, ಸಸಿ ನಮ್ಗೆ ಒಂದಕ್ಕಿಂತ ಹೆಚ್ಚು ಸಿಗ್ಬೋದು. ಲಾಸ್ಟ್ ಇಯರ್ ನಂದು ಪೈನಾಪಲ್ ಆಗಿದ್ದ ಗಿಡ, ಅದ್ರ ಜೊತೆ ಇದ್ದಿದ್ದ ಇದು ಸಸಿ ಈಗ ಇಷ್ಟು ದೊಡ್ಡದಾಗೈತಿ ಇದು. ಈಗ ನೆಕ್ಸ್ಟ್ ಇದಕ್ಕೆ ಪೈನಾಪಲ್ ಬರ್ತದ. ಪೈನಾಪಲ್ದ 4 ಗಿಡ ಹಚ್ಚಿದ್ದೆ ನಾನು, 4 ಫ್ರೂಟ್ ಬಿಟ್ಟು ಅವ. ಈಗ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಅದ ಪ್ಲೇಸಿಗೆ ನಾನು ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ. ಪ್ಲೇಸ್ ಎಷ್ಟು ಇರ್ತೈತಲ್ಲ ಅಷ್ಟು ನೀವು ಪೈನಾಪಲ್ ಗಿಡ ಹಚ್ಬೋದು. ಅದ್ರದ್ದೇನು ಭಾಳ ಜಾಗ ತಗೊಳ್ಳೋದಿಲ್ಲ. ಪಾಟ್ನಾಗೂ ಗ್ರೋ ಬ್ಯಾಗ್ನಾಗೂ ನೀವು ಬೆಳೆಸ್ಬೋದು. ಪೈನಾಪಲ್ ಈಸಿಯಾಗಿ ಬರ್ತಾವ. ಇಲ್ಲಿ ನಾನು ಪೈನಾಪಲ್ ಗಿಡನ 4 ಹಚ್ಚೀನಿ. ಒಂದೊಂದು ಗಿಡನ 2-2 ಫೂಟ್ ಬಿಟ್ಟು ಹಚ್ಚೀನಿ. ನಾನು ಆರಾಮಾಗಿ 2-2 ಫೂಟಿಗೆ ಒಂದು ಹಚ್ಬೋದು, ಇಲ್ಲಾಂದರೆ 1.5 ಫೂಟಿಗೆ ಒಂದು ಹಚ್ಬೋದು. ಇದು ನೋಡ್ರಿ, ಇದು ಸೆಕೆಂಡ್ ಪೈನಾಪಲ್. ಇದಕ್ಕೂ ನಾನು ಸಪೋರ್ಟ್ ಕೊಟ್ಟೀನಿ. ಯಾಕಂದರೆ ಬೀಳಾಕತ್ತೈತಿ ಇದನ್ನು ಕೂಡ ಅದೇ ರೀತಿ. ಮಳೆ ಜಾಸ್ತಿ ಆದಾಗ ಗಾಳಿಗೆ ಬಿದ್ದು ಬಿಡ್ತಾವ. ಅದಕ್ಕೆ ಈ ಥರ ನಾವು ಸಪೋರ್ಟ್ ಕೊಡಬೇಕಾಗ್ತೈತಿ. ನಾನು ಇದೇ ಪ್ಲೇಸ್ ಯಾಕೆ ಪೈನಾಪಲ್ಲಿಗೆ ತೊಗೊಂಡಿನಿ ಅಂತಂದ್ರೆ ಇಲ್ಲಿ ಸ್ವಲ್ಪ ಸ್ಲೂಪ್ ಐತಿ, ನೀರು ಅಷ್ಟೊಂದು ಇದಾಗಂಗಿಲ್ಲ, ನಿಲ್ಲಂಗಿಲ್ಲ ನಿಂತಲ್ಲೇ. ಅದಕ್ಕೆ ನಾನು ಸೈಡ್ ಲಾಸ್ಟಿಗೆ ಕಂಪೌಂಡ್ ದಂಡಿಗೆ ಹಚ್ಚಿಬಿಟ್ಟೇನೆ. ಕಂಪೌಂಡ್ ದಂಡಿಗೆ ನಿಮ್ಗೆ ಸ್ವಲ್ಪ ಎಲ್ಲರೂ ಜಾಗ ಇತ್ತಂದ್ರೆ ನೀವು ಅಲ್ಲೇ ಅದನ್ನು ನೆಡ್ಬೋದು. ನಿನ್ನೆ ವಿಡಿಯೋ ಕಂಟಿನ್ಯೂ ಆಗಲಿಲ್ಲ, ಮಳೆ ಬರಕತ್ತ. ಅಷ್ಟಕ್ಕೆ ನಾವು ಬಿಟ್ಟು ಹಾರ್ವೆಸ್ಟಿಂಗ್ ಅಷ್ಟ ಮಾಡಿ ನಾವು ವಾಪಸ್ ಬಂದ್ವಿ ಒಳಗೆ. ಇವತ್ತು ನಾನು ಮತ್ತೆ ವಾಪಸ್ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಇವತ್ತು ಕೂಡ ಮಳೆ ಇರೋದ್ರಿಂದ ನಾನು ಒಳಗಡೆನ ಕೂತ್ಕೊಂಡು ವಿಡಿಯೋನ ಶುರು ಮಾಡೀನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ವಿಡಿಯೋನ ನೋಡ್ರಿ. ಅದ್ರೊಳಗೆ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತಾವ, ಅದನ್ನು ನೀವು ಮಿಸ್ ಮಾಡ್ಕೋಬೇಡ್ರಿ. ಮತ್ತು ನನಗೆ ಕಮೆಂಟ್ ಒಳಗೆ ಕೇಳ್ತೀರಿ ಫುಲ್ ವಿಡಿಯೋ ನೋಡ್ದೇನೆ ಇರ್ತಿರಲ್ಲ, ಅದಕ್ಕೆ ನೀವು ಫುಲ್ ವಿಡಿಯೋ ನೋಡಿದ್ರಿಂದ ನಿಮಗೆ ಡಿಟೇಲ್ ಆಗಿ ಅದು ಗೊತ್ತಾಗ್ತೈತಿ.
ಪೈನಾಪಲ್ ಹೇಗೆ ಬೆಳೆಸೋದು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ನೀರಿನಲ್ಲಿ ನಾವು ಯಾವ ಥರ ಪೈನಾಪಲ್ ಬೇರನ್ನು ಡೆವಲಪ್ ಮಾಡ್ಬೋದು, ಆಮೇಲೆ ಈ ಮಣ್ಣೊಳಗೆ ನಾವು ಯಾವ ಥರ ಪೈನಾಪಲ್ ಪ್ಲ್ಯಾಂಟನ್ನು ಹಚ್ಚಬಹುದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪೈನಾಪಲ್ ಬೆಳೆಸೋದು ಅಷ್ಟೊಂದು ಕಷ್ಟದ ಕೆಲಸ ಏನಲ್ಲ, ಯಾಕಂದರೆ ಈಸಿಯಾಗಿ ಅದು ಗ್ರೋ ಆಗ್ತೈತಿ. ಈಗ ಮೊದಲೇ ನಾನು ನೋಡಿರ್ಬೋದು ನೀವು, ಹಾರ್ವೆಸ್ಟಿಂಗ್ ಮಾಡಿದ ವಿಡಿಯೋನ ನಾನು 1.5 ವರ್ಷ ಅದು ಗಿಡ ಹಚ್ಚಿ ಫ್ರೂಟ್ ಆಗಿ ನಿಮಗೆ ತೋರಿಸಿದ ಮೇಲೆ ನಾನು ವಾಪಸ್ ಅದ್ರದ್ದು ನಾನು ಯಾವ ಥರ ಹಚ್ಚೀನಿ, ಯಾವ ಥರ ಬೆಳೆಸೀನಿ ಅಂತ ನಿಮ್ಗೆ ಶೇರ್ ಮಾಡ್ಕೋಬೇಕಂತ ನಾನು ಇಷ್ಟು ದಿನ ವೇಟ್ ಮಾಡಿದೆ. ಈಗ ಅದು ನಿಮ್ಗೆ ನಾನು ಯಾವ ಥರ ಹಚ್ಚೀನಿ, ನಾ ಯಾವ ಥರ ಬೆಳೆಸೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಬರ್ರಿ ಈಗ ಶುರು ಮಾಡೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ನಾ ಈ ಬುಟ್ಟಿ ತುಂಬಿ ಇಟ್ಟೀನಿ. ಯಾಕಪ್ಪ ಅಂತಂದ್ರೆ ಇದು ನಾನು ಬೆಳೆಸಿರೋ ಪೈನಾಪಲ್. ನೀವು ನೋಡಿರ್ಬೋದು, ನಾನಿನ್ನೆ ಹಾರ್ವೆಸ್ಟ್ ಮಾಡಿದ್ನಲ್ಲ ಆ ಪೈನಾಪಲ್. ಇದನ್ನು ನಾ ಇನ್ನೂ ನಿಮ್ಗೆ ಕಟ್ ಮಾಡಿ ತೋರಿಸ್ಬೇಕಂತ, ಒಳಗೆ ಹೆಂಗಿರ್ತೈತಿ, ಅದು ಯಾವ ಥರ ಐತಿ ಟೇಸ್ಟ್ ಅನ್ನೋದು ಹೇಳ್ಬೇಕಂತಂದು ನಾ ಇನ್ನೂ ಅದನ್ನು ಕಟ್ಟು ಕೂಡ ಮಾಡಿಲ್ಲ. ಇನ್ನೊಂದಿತ್ತು ಅದನ್ನು ಕಟ್ ಮಾಡಿದೆ, ಇದನ್ನು ಹಂಗೆ ಇಟ್ಟೇನಿ. ಪೈನಾಪಲ್ ಒಳಗೆ ಭಾಳ ವೆರೈಟಿ ಬರ್ತಾವ. ಅದ್ರೊಳಗೆ ನಾನು ಹಚ್ಚಿದ್ದ ಈ 2 ವೆರೈಟಿ, ಇದು ಕ್ವೀನ್ ಪೈನಾಪಲ್, ಇದು ಕಿಂಗ್ ಪೈನಾಪಲ್. ಈ ವೆರೈಟಿ ಏನೈತಲ್ಲ, ಕ್ವೀನ್ ವೆರೈಟಿ ಐತಲ್ಲ, ಇದು ಭಾಳ ಸ್ವೀಟ್ ಇರ್ತೈತಿ. ಇದ್ರದ್ದು ಕಣ್ಣು ಸಣ್ಣ ಸಣ್ಣ ಇರ್ತಾವ. ಇದಕ್ಕೆ ಯಾವ ಥರ ನಾವು ಕ್ವೀನ್ ಅನ್ನೋದನ್ನು ಗೊತ್ತಾ ಹಿಡಿಬೇಕಂತಂದ್ರೆ, ಇದಕ್ಕೆ ಮುಳ್ಳು ಇರ್ತಾವೆ. ಈ ಥರ ಸೈಡೆಲ್ಲ ಇಲ್ಲಿ ಮುಳ್ಳು ಇರ್ತಾವೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಸಮೀಪದಿಂದ ತೋರಿಸ್ತೀನಿ, ಮುಳ್ಳು ಇರ್ತಾವ. ಇದು ಕಿಂಗ್ ಪೈನಾಪಲ್ ಏನೈತಲ್ಲ, ಇದಕ್ಕೆ ಸೈಡ ಮುಳ್ಳು ಇರೋದಿಲ್ಲ, ಇದು ಪ್ಲೇನ್ ಇರ್ತೈತಿ, ನೋಡ್ಬೋದು. ಇದ್ರದ್ದು ಕಣ್ಣು ಸ್ವಲ್ಪ ದೊಡ್ಡ ಇರ್ತಾವ. ಇದು ಕೂಡ ಸ್ವೀಟ್ ಇರ್ತೈತಿ, ಆದರೆ ಇದು ಫುಲ್ ಹಣ್ಣು ಆದ್ಮೇಲೆ ಸ್ವೀಟ್ ಬರ್ತದ. ಇದು ಇನ್ನೂ ಸ್ವಲ್ಪ ಕಾಯಿರುವಾಗನ ಇನ್ನೂ ಸ್ವೀಟ್ ಬರ್ತೈತಿ. ಇದು ಮಾತ್ರ ಇದಕ್ಕಿಂತಲೂ ಜಾಸ್ತಿ ಸ್ವೀಟ್ ಕ್ವೀನ್ ಇರ್ತೈತಿ. ನೀವು ಯಾವ್ದು ಬೇಕಾದ ತೊಗೊಂಬಂದು ಹಚ್ಬಹುದು. ಪೈನಾಪಲ್ ನೀವು ಮನೆ ಒಳಗೆ ಯಾವಾಗಲಾದ್ರೂ ತಂದೇ ಇರ್ತೀರಿ. ಅದ್ರದ ಮ್ಯಾಲಿಂದನ್ನ ನಾವು ಈ ಥರ ಜುಟ್ಟು ಇರ್ತದಲ್ಲ, ಇದನ್ನು ಈಗ ವೇಸ್ಟ್ ಮಾಡಿ ಒಗಿತೀರಲ್ಲ, ಇದನ್ನು ನಾವು ತೆಗೆದಿಟ್ಕೊಂಡು ಇದನ್ನು ನಾವು ಪ್ಲ್ಯಾಂಟ್ ಆಗಿ ಹಚ್ಬೋದು. ಇದೆಲ್ಲ ನಾವು ಇದನ್ನು ಯೂಸ್ ಮಾಡ್ತೀವಿ. ಹಣ್ಣು ಕ್ವೀನ್ ಪೈನಾಪಲ್ ನಿಮಗೆ ನಾನು ಡಿಟೇಲ್ ಆಗಿ ಹೇಳಬೇಕಂತ, 2 ಪೈನಾಪಲ್ಗೆ ಏನು ಡಿಫ್ರೆನ್ಸಸ್ ಅಂತ ಹೇಳಬೇಕಂತಂದ ನಾನು ಇದನ್ನು ಮಾರ್ಕೆಟ್ದಿಂದ ತೊಗೊಂಡು ಬಂದೀನಿ. ಕ್ವೀನ್ ಪೈನಾಪಲ್ ಲಾಸ್ಟ್ ಟೈಮ್ ಒಂದು ಸಣ್ಣದಾಗಿತ್ತಲ್ಲ, ಅದನ್ನು ಕಟ್ ಮಾಡಿದ್ನಲ್ಲ, ಅದ ಕ್ವೀನ್ ಪೈನಾಪಲ್. ಭಾಳ ಟೇಸ್ಟ್ ಇತ್ತದ. ಅಷ್ಟು ಸಣ್ಣದಿದ್ರೂ ಕೂಡ ಅಷ್ಟು ಸ್ವೀಟ್ ಇತ್ತದ. ಅದ ವೆರೈಟಿ ಇದು. ಇದನ್ನೇನೈತಲ್ಲ, ನಾವು ಇದನ್ನು ಮ್ಯಾಲಿಂದೆಲ್ಲ ತೆಗಿಬೇಕು. ಈ ಥರ ಇದು ಹಿಂದಿಂದ ಐತಲ್ಲ ಫುಲ್ ತೆಗೆದು ಬಿಡಬೇಕು. ಈ ಥರ ನಾವು ಇದನ್ನು ತೆಗಿಬೇಕು. ಇದನ್ನು ತೆಗೆದ್ಮೇಲೆ ನಾವು ಇದನ್ನು ಡೈರೆಕ್ಟ್ ನೀರೊಳಗೆ ಹಾಕ್ಬಿಟ್ವಿ ಅಂದ್ರೆ ಇದು 8 ರಿಂದ 10 ದಿವಸ ಒಳಗೆ ಬೇರು ಬಂದುಬಿಡ್ತೈತಿ. ಒಂದು ಬಾಟಲ್ ಒಳಗೆ ನೀರು ಹಾಕಿ ಪೈನಾಪಲ್ ಕ್ರೌನ್ ಹಾಕಿ ಇಡಬೇಕು. ನೀರು 2-3 ದಿವಸಕ್ಕೊಮ್ಮೆ ಚೇಂಜ್ ಮಾಡಿದ್ರೆ ನಡಿತೈತಿ. ಬೇರು ಬಂದಾವ ನೋಡ್ರಿ, ನಿಮ್ಗೆ ಕಾಣಿಸ್ತಿರ್ಬೋದು. ಇದನ್ನು ವಿಂಡೋ ಸೈಡ ಸ್ವಲ್ಪ ಬಿಸಿಲು ಬರ್ತದೆ, ಅಲ್ಲೇ ಶೇಡಿಗೆ ಇಟ್ಟೀನಿ. ನೀವು ಎಲ್ಲಿ ಬೇಕಾದರೆ ಇಡ್ಬೋದು, ನಡಿತೈತಿ. ಇದನ್ನು ನೀವು ಬಾಟಲ್ ಇರಲಿಲ್ಲ ಅಂದರೆ ಗ್ಲಾಸ್ ಒಳಗೆ ಹಾಕಿಡ್ಬೋದು. ಇದನ್ನು ಪೈನಾಪಲ್ನ ನಾವು ಯಾವ ಥರ ಪ್ಲಾಂಟೇಶನ್ ಮಾಡಬೇಕಪ್ಪ ಅಂತಂದ್ರೆ, ಈಗ ಇದ್ರೊಳಗೆ ನೀವು ನೀರೊಳಗೆ ಇಟ್ರಂದ್ರೆ ಬೇರು ಬಂದುಬಿಡ್ತಾವೆ. ನೀವು ಅದನ್ನು ತೊಗೊಂಡು ಮಣ್ಣೊಳಗೆ ಹಾಕ್ಬೋದು. ಇಲ್ಲಪ್ಪ ಅಂತಂದ್ರೆ ನಾವು ಹಿಂಗೆ ಹಚ್ತೀವಿ ಅಂತಂದ್ರೆ ನೀವು ಡೈರೆಕ್ಟ್ ಮಣ್ಣೊಳಗೆ ಪಾಟ್ನೊಳಗೆ ಹಚ್ಬೋದು. ಆಲ್ರೆಡಿ ನಾನು ಈಗ ಹಚ್ಚೀನಿ, ತೋರಿಸ್ತೀನಿ ನೋಡ್ರಿ ಯಾವ ಥರ ಬೆಳೆದೈತಿ ಗಿಡ. ಚಂದ ನೋಡ್ರಿ, ಎಷ್ಟು ಹೆಲ್ದಿ ಆಗೈತಿ ಪ್ಲ್ಯಾಂಟ್. ಪಾಟ್ ಒಳಗೂ ಬೆಳ್ಕೊಬೋದು, ಗ್ರೋ ಬ್ಯಾಗ್ನಾಗೂ ಬೆಳ್ಕೊಬೋದು, ನೆಲಕ್ಕೂ ಹಾಕ್ಬೋದು. ನೀವು ಎಲ್ಲ ಹಾಕಿದ್ರು ಪೈನಾಪಲ್ ಚಲೋತ್ನಂಗನ ಬರ್ತೈತಿ. ಇವಾಗ ಕಂಪೌಂಡ್ ಸುತ್ತಲೂ ಬಾಜು ಎಲ್ಲ ಜಾಗ ಇರ್ತದಲ್ಲ, ನೀವು ಅಲ್ಲಿ ಹಾಕಿಬಿಟ್ರೂ ಪೈನಾಪಲ್ ಬರ್ತೈತಿ. ಯಾಕೆ ಅದನ್ನು ದಂಡಿಗೆ ಹಾಕಿಬಿಡ್ಬೇಕು ಅಂತಂದ್ರೆ, ಅದ್ರದ್ದು ಲೀವ್ಸ್ ಭಾಳ ಉದ್ದುದಿರ್ತಾವ, ಅವು ಎಲ್ಲ ಮುಳ್ಳು ಇರ್ತಾವಲ್ಲ, ಸ್ವಲ್ಪ ನಮ್ಗೆ ಚುಚ್ಚುತ್ತಾವ. ಅದ್ರ ಸಂಬಂಧ ಅವನ್ನ ಒಂದು ಸೈಡ ಹಾಕಿ ಹಚ್ಚಿಬಿಡ್ಬೇಕು. ಹೆಂಗಂದ್ರೆ ನಾನು ಹಚ್ಚಿದೆಲ್ಲ ಕಂಪೌಂಡ್ ಸೈಡ್ ಆ ಥರ ಹಚ್ಚಬಹುದು. ಆದರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ, ನಮಗೆ ಅಡ್ಡಾಡುವಾಗ ಅದೇನು ಬಡಿಯೋದಿಲ್ಲ ಸೈಡ್ ಹಚ್ಚಿಬಿಟ್ರೆ. ಈ ಪೈನಾಪಲ್ ಪ್ಲ್ಯಾಂಟ್ ಹಚ್ಚಕ್ಕೆ ನಮಗೆ ಯಾವ ಥರ ಸಾಯಿಲ್ ಇರಬೇಕಂತಂದ್ರೆ 40% ಗಾರ್ಡನ್ ಸಾಯಿಲ್, ಕಂಪೋಸ್ಟ್ 20%, ಕೋಕೋಪೀಟ್ 20%, ಸ್ಯಾಂಡ್ 20% ಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರೆ ನಮಗೆ ವೆಲ್ ಡ್ರೈನ್ ಸಾಯಿಲ್ ಬೇಕಾಗ್ತೈತಿ. ಇದು ಪೈನಾಪಲ್ ಬೆಳೆಸಕ್ಕೆ ನೀರು ನಿಂದಿರಬಾರ್ದು. ಯಾಕಂದ್ರೆ ಇದು ಸೆಕ್ಯುಲೆಂಟ್ ಜಾತಿಗೆ ಸೇರಿದ ಪ್ಲ್ಯಾಂಟ್ ಆಗಿರ್ತೈತಿ. ಅದಕ್ಕೆ ನೀರು ಇದ್ರಾಗ ನಿಂದ್ರೋದ್ರಿಂದ ಅದು ಕೊಳಿದೈತಿ. ಅದಕ್ಕೋಸ್ಕರ ನಾವು ಇದನ್ನು ವೆಲ್ ಡ್ರೈನ್ ಸಾಯಿಲನ್ನು ಬಳಸಬೇಕಾಗ್ತೈತಿ ಪೈನಾಪಲ್ ಹಚ್ಚಾಕ.
ಇದರೊಳಗೆ ನಾವು ನೀರು ನಿಲ್ಲಾರ್ದಂಗೆ ನೋಡ್ಕೋಬೇಕು. ಪಾಟಿಗೆ ಚೆನ್ನಾಗಿ ಒಂದು ಡ್ರೈನೇಜ್ ಹೋಲ್ ಇದ್ದಿದ್ದನ್ನು ತೊಗೋಬೇಕಾಗ್ತೈತಿ. ನೀರು ಪಾಸ್ ಆಗುವಂಗೆ ಡ್ರೈನೇಜ್ ಹೋಲ್ ಮಾಡಿರಿ. ಇದಕ್ಕೆ ಜಾಸ್ತಿ ನೀರು ಬೇಕಾಗುವುದಿಲ್ಲ. ಯಾವಾಗ ಇದು ಡ್ರೈ ಆಗ್ತದಲ್ಲ ಆವಾಗ ನೀವು ಇದಕ್ಕೆ ನೀರು ಹಾಕಿದ್ರೆ ಸಾಕು. ಕಂಪೋಸ್ಟ್ ನೀವು ಹಾಕಿದ್ರು ಕೂಡ ಮುಂದೆ ನೀವು ಹಾಕಿದ್ರು ನಡಿತೈತಿ. ಈಗಿದ್ರನ ಹಾಕ್ಬೋದು. ಪಾಟಿಂಗ್ ಮಾಡುವಾಗ ಇರಲಿಲ್ಲ ಅಂದ್ರೆ ನೀವು ಹಂಗನೂ ಹಚ್ಬೋದು. ಮುಂದೆ ನೀವು ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಬೇರೆ ಕಂಪೋಸ್ಟ್ ಯಾವುದಾದ್ರೂ ಇದ್ರೆ ಸಗಣಿ ಗೊಬ್ಬರ ಇದ್ರೂ ಕೂಡ ಹಾಕ್ಬೋದು. ಯಾವ ಕಂಪೋಸ್ಟ್ ಇದ್ರೂ ಕೂಡ ಇದಕ್ಕೆ ನಡಿತೈತಿ. ಮೇಲೆ ಹಾಕ್ಬೇಕಂತೇನಿಲ್ಲ. ಆರಾಮಾಗಿ ತಿಂಗಳಿಗೊಮ್ಮೆ 20 ದಿವಸಕ್ಕೊಮ್ಮೆ ಹಾಕಿದ್ರೆ ಸಾಕು, ಅದನ್ನು ಮ್ಯಾನೇಜ್ ಆಗ್ತೈತಿ. ಆದ್ರೆ ಒಂದ್ಸಲ ನಾವು ಹಚ್ಚಿದ ಪ್ಲಾಂಟೇಶನ್ ಮಾಡಿದ್ಮೇಲೆ ಇದು ನಮಗೆ 1.5 ವರ್ಷ ಟೈಮ್ ತೊಗೋತೈತಿ. ಅಂದ್ರೆ 18 ತಿಂಗಳು ಟೈಮ್ ತೊಗೋತೈತಿ. 18 ತಿಂಗಳು ಆದಮೇಲೆ ನಮಗೆ ಇದು ಕಾಯಿ ರೆಡಿ ಆಗ್ತೈತಿ. ಅದಕ್ಕಿಂತ ಮುಂಚೆ ಫ್ಲವರ್ ಆಗ್ತೈತಿ. ಫ್ಲವರ್ ಆಗಿ ಮತ್ತು 3-4 ತಿಂಗಳು ಅದು ರೈಪ್ ಆಗಕ್ಕೆ ಟೈಮ್ ತೊಗೋತೈತಿ. ಟೋಟಲ್ ಇದು ನಮಗೆ 18 ತಿಂಗಳಿಗೆ ನಮಗೆ ಕಾಯಿ ಸಿಗ್ತೈತಿ, ಹಣ್ಣಾಗಿ ಸಿಗ್ತೈತಿ. ನಾನೀಗ ಮಳೆ ಬರ್ತಾ ಇರೋದ್ರಿಂದ ಒಳಗನ ನಾನು ವಿಡಿಯೋ ಮಾಡಾಕತ್ತೀನಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಪ್ಲಾಂಟೇಶನ್ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಹೊರಗಿದ್ರೆ ನಾನು ನಿಮಗೆ ಯಾವ ಥರ ಅದನ್ನು ಮಣ್ಣೊಳಗೆ ಹಚ್ಚಬೇಕಂತ ತೋರಿಸ್ತಿದ್ದೆ. ಅದೇನು ಅಷ್ಟೇನು ಡಿಫಿಕಲ್ಟ್ ಇಲ್ಲ. ನೀವು ಇಷ್ಟು ಭಾಗನ ಮಣ್ಣೊಳಗೆ ಮುಣಗಿಸಿದ್ರೆ ಸಾಕು. ಆಮೇಲೆ ಅದು ಬೇರೆ ಬಿಡ್ತದಲ್ಲ ಆವಾಗ ಅದು ಗಟ್ಟಿಗೆ ಕೂಡ್ತೈತಿ. ಈಗ ಸದ್ಯಕ್ಕೆ ಜಸ್ಟ್ ಇಷ್ಟು ಭಾಗನ ನಾವು ಮಣ್ಣೊಳಗೆ ಹಾಕಿಬಿಡ್ಬೇಕು. ನಾವು ಪೈನಾಪಲ್ ಹಣ್ಣು ತೊಗೊಂಡು ಬರ್ಬೇಕಂತೇನಿಲ್ಲ. ಜ್ಯೂಸ್ ಅಂಗಡಿ ಒಳಗೆ ಜ್ಯೂಸ್ ಮಾಡಲ್ಲಿ ಇವನ್ನ ತೆಗೆದ ಮ್ಯಾಗಿನ ಕ್ರೌನ್ನ ಒಗದ ಇರ್ತಾರೆ ಅವರು. ಆರಾಮಾಗಿ ಫ್ರೀಯಾಗಿಯೇ ನಮ್ಗೆ ಸಿಗ್ತಾವ. ಕೋಡ್ ಅಂದರೆ ಕೊಡ್ತಾರೆ ಅವರು. ನೀವು ಆರಾಮಾಗಿ ಎಷ್ಟು ಬೇಕಾದರೂ ಅದನ್ನು ಬೆಳೆಸ್ಕೋಬಹುದು. ಅದಕ್ಕೇನು ಭಾಳ ಖರ್ಚು ಮಾಡ್ಬೇಕಂತೇನಿಲ್ಲ. ಇದು ಆರಾಮಾಗಿ ಮನೆಯೊಳಗೆ ನಾವು ಯಾವ ಬೇಕಾದ ಜಾಗದಾಗ ನಾವು ಟೆರೆಸ್ ಮೇಲೆ ಬೆಳಿಬೋದು, ಕೆಳಗೆ ಗಾರ್ಡನ್ದಾಗ ಬೆಳಿಬೋದು, ಪಾಟ್ನ್ಯಾಗ ಬೆಳಿಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಾನು ಮೊದಲ ಇದನ್ನು ಪಾಟ್ನ್ಯಾಗ ಬೆಳೆದಿದ್ದೆ. ಜಾಗ ಇತ್ತಲ್ಲ ಕಿಚನ್ ಗಾರ್ಡನ್ದೊಳಗೆ, ಅದಕ್ಕೆ ನಾನು ನೆಲದೊಳಗೆ ಬೆಳೆಸಾಕತ್ತೀನಿ. ಈಗಾಗಲೇ ನಾನು 4-5 ವರ್ಷ ಆಯ್ತಾ ಇದನ್ನು ಪೈನಾಪಲ್ಲ ಬೆಳೆಸಕತ್ತ. ಈಗ ನಿಮ್ಗೆ ಈ ವಿಡಿಯೋ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕೈತಿ. ಎಲ್ಲರಿಗೂ ನಾನು ಇದನ್ನು ಹೇಳಬೇಕಂತಂದು ಇತ್ತು ನಂದು ವಿಚಾರ. ಈಗ ನಾನು ನಿಮ್ಗೆ ಪೈನಾಪಲನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಐತಿ, ಒಳಗೆ ಟೇಸ್ಟ್ ಹೆಂಗೈತೆ ಅನ್ನೋದು. ಪೈನಾಪಲ್ ಫುಲ್ ರೈಪ್ ಆಗೈತಲ್ಲ, ಹಿಂಗಾಗಿ ಆರಾಮಾಗಿ ಕಟ್ ಆಗ್ತೈತದ. ಒಳಗೆಲ್ಲ ಫುಲ್ ರೈಪ್ ಆಗೈತಿ. ಈಗ ಅದನ್ನು ಟೇಸ್ಟ್ ನೋಡೋಣಂತ. ಭಾಳ ಸ್ವೀಟ್ ಐತಿ. ಹುಳಿ ಅಂತೂ ಇಲ್ಲ. ಫುಲ್ ರೈಪ್ ಆಗೈತಿ. ನೀವು ಪೈನಾಪಲ್ ಹಚ್ಚಿರಿ, ಬೆಳೆಸ್ರಿ ಮನೆಯೊಳಗೆ. ಲೇಟ್ ಆದರೂ ಚಿಂತೆ ಇಲ್ಲ. ಮನೆ ಒಳಗೆ ಬೆಳೆಸಿದಿರ್ತದಲ್ಲ ಅದ್ರದ್ದು ಖುಷಿನೇ ಬೇರೆ. ನಾವೇ ಬೆಳೆಸಿವಿ ಅಂತಂದು ಅದ್ರದ್ದು ಖುಷಿನೇ ಬೇರೆ ಆಗ್ತೈತಿ. ಒಂದೊಂದು ಪೀಸ್ ಇರಲಿ, ಅದು ಎಲ್ಲರೂ ಮನೆಯೊಳಗೆ ಖುಷಿಯಿಂದ ತಿಂತಾರೆ. ಅಷ್ಟು ಎಂಜಾಯ್ ಮಾಡ್ಬೋದು ನೀವು ಮನೆಯೊಳಗೆ ಹಚ್ಚಿ ಎಲ್ಲರೂ ಖುಷಿಯಿಂದ ತಿಂದು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತಿನ್ನಾದರೂ ಯಾವುದಾದ್ರೂ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಇನ್ನೇನಾದರೂ ಮುಂದೆ ನನಗೆ ಪೈನಾಪಲ್ ಬಗ್ಗೆ ಕೇಳಬೇಕಾಗಿತ್ತಂದ್ರೆ ನೀವು ನನಗೆ ಕೇಳ್ಬೋದು ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.